ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಒಬ್ಬ ಸ್ಪೆಷಲ್ ವ್ಯಕ್ತಿ ಜೊತೆಗೆ ನಾನು ಶಾಪಿಂಗ್ ಹೋಗೋಣ ಅಂತ ಬನ್ನಿ, ಯಾರಂತ ನೋಡೋಣ. ಅಲ್ಲಿಗೆ ನಮ್ ತಾಯಿಯವ್ರು ಇದ್ದಾರೆ. ನಮ್ ತಾಯಿಯವ್ರ ಜೊತೆಗೆ ನಾನು ಕಮರ್ಷಿಯಲ್ ಸ್ಟ್ರೀಟ್ ಹೋಗ್ತಾ ಇದ್ದೀವಿ. ಸೊ ಬನ್ನಿ, ಫಸ್ಟ್ ನಮ್ಮ ಅಮ್ಮನ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಇವ್ರ ಹೆಸರು ಸುಜಾತ ಅಂತ. ಹಾಯ್. ಸೊ ನಾನು ನಮ್ಮಮ್ಮ ಕಮರ್ಷಿಯಲ್ ಸ್ಟ್ರೀಟ್ಗೆ ಹೋಗ್ತಾ ಇದೀವಿ. ಇದು ಏನಕ್ಕಂದ್ರೆ ಮೇನ್ ಆಗಿ ಬ್ಲೌಸ್ ಸ್ಟಿಚ್ ಮಾಡಿಸ್ಲಿಕ್ಕೆ ಅಂಡ್ ಸ್ವಲ್ಪ ಶಾಪಿಂಗ್ ಇದೆ. ಸೊ ನಮ್ಮನೆ ಗೃಹಪ್ರವೇಶ ಇನ್ನೇನು ಹತ್ರ ಬರ್ತಾ ಇದೆ. ಹಾಗಾಗಿ ಸ್ವಲ್ಪ ನಾನು ಮೊನ್ನೆ ಕಂಚಿಯಿಂದ ಕೆಲವು ಸೀರೆ ತಗೊಂಡ್ ಬಂದಿದ್ದೆ. ಆಮೇಲೆ ನಾನು ಆಲ್ಮೋಸ್ಟ್ ಲಾಸ್ಟ್ ಇಯರ್ ಅಲ್ಲಿ ಐ ಥಿಂಕ್ ಜುಲೈನಲ್ಲಿ ಯಾವಾಗೋ ನಾನು ಮೈಸೂರು KSIC ತಗೊಂಡ್ ಬಂದಿದ್ದೆ. ಟೈಮೇ ಆಗಿರ್ಲಿಲ್ಲ, ಮನೆ ಕಟ್ತಾ ಇರೋದ್ರಿಂದ ನನ್ ಟೈಮೇ ಆಗ್ತಿರ್ಲಿಲ್ಲ ಹೋಗಕ್ಕೆ. ಅಂಡ್ ನಾವು ಮೋರೋವರ್ ನಾವು ಈಗ ಹೋದ ವರ್ಷ ನಾವು ರೀಸೆಂಟ್ ಆಗಿ ಈ ಕಡೆ ಸೌತ್ ಬ್ಯಾಂಗ್ಳೂರ್ ಶಿಫ್ಟ್ ಆಗಿರೋದ್ರಿಂದ ನಾನು ಯೂಶಲಿ ಬ್ಲೌಸಸ್ ಎಲ್ಲ ಕೊಡೋದು ಕಮರ್ಷಿಯಲ್ ಸ್ಟ್ರೀಟ್ ಅಲ್ಲಿ. ಹಾಗಾಗಿ ನಂಗೆ ಟೈಮ್ ಆಗಿರ್ಲಿಲ್ಲ ಹೋಗಿ ಮಾಡ್ಲಿಕ್ಕೆಲ್ಲ. ಸೊ ಇವಾಗ ಹೋಗೋಣ ಅಂತ. ಸೊ ನನ್ನ ಕೆಲವು KSIC ಸೀರೆ, ಆಮೇಲೆ ಕಂಚಿ ಸೀರೆ, ಸೊ ಆ ತರ ಸೀರೆಸ್ ಎಲ್ಲ ಸ್ವಲ್ಪ ಬ್ಲೌಸ್ ಸ್ಟಿಚ್ ಮಾಡ್ಸೋಣ. ಫಸ್ಟ್ ಸೆಟ್ ಇದು, ಇನ್ನೊಂದ್ ಸ್ವಲ್ಪ ಇದೆ, ಅದನ್ನ ನಾನು ಸ್ವಲ್ಪ ನೆಕ್ಸ್ಟ್ ಸ್ವಲ್ಪ ದಿನ ಆದ್ಮೇಲೆ ಕೊಟ್ಕೊಳ್ಳೋಣ ಅಂತ. ಸೊ ನೋಡೋಣ. ನಾನು ಆಕ್ಚುಲಿ ಎಂಬ್ರಾಯ್ಡ್ರಿ ಡಿಸೈನ್ ಎಲ್ಲ ಅವ್ರ ಹತ್ರನೇ ಮಾಡಿಸ್ತಿದ್ದೆ. ಸೊ ಇವಾಗ ಒಂದು ರೀಸೆಂಟ್ ಆಗಿ ಒಂದು ರೀಲ್ ಅಲ್ಲಿ ನೋಡಿದೀನಿ. ಸೊ ಅಲ್ಲಿ ಎಲ್ಲೋ ಒಂದು ಎಂಬ್ರಾಯ್ಡ್ರಿ ವರ್ಕ್ ಚೆನ್ನಾಗಿ ಮಾಡ್ತಾರೆ ಅಂತ ಕೇಳಿದೀನಿ. ಸೊ ಅಲ್ಲೊಂದ್ ಸ್ವಲ್ಪ ಹೋಗಿ ಎಕ್ಸ್ಪ್ಲೋರ್ ಮಾಡ್ಬೇಕು. ಅಂಡ್ ಮೈಸೂರು ಸಿಲ್ಕ್ಗೆ ನಾನು ಮೈಸೂರು ಉದ್ಯೋಗ ಶಾಪ್ ಅಲ್ಲಿ ಹೋಗಿ ಸ್ವಲ್ಪ ಮಿಕ್ಸ್ ಅಂಡ್ ಮ್ಯಾಚ್ ನೋಡೋಣ ಅಂತ ಅನ್ಕೊಂಡಿದೀನಿ, ಅದಕ್ಕೆ ಯಾವ್ದು ಮ್ಯಾಚಿಂಗ್ ಆಗುತ್ತೆ ಅಂತ. ಸೊ ಬನ್ನಿ, ನಮ್ಮಮ್ಮ ಏನೇನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ ಕೇಳೋಣ. ಅಂಡ್ ಅವ್ರು ಏನ್ ಸೀರೆ ತಗೊಂಡಿದ್ದಾರೆ, ಯಾವ ಸೀರೆ ಏನ್ ಬ್ಲೌಸ್ ಹೊಲ್ಸ್ಕೊಂತಾ ಇದಾರೆ ಅಂತ. ಹಲೋ, ಹಾಯ್ ಗೈಸ್. ಆಕ್ಚುಲಿ ನನ್ಗೆ ಕಮರ್ಷಿಯಲ್ ಸಿಟಿಗೆ ಹೋಗೋದಂದ್ರೆ ತುಂಬಾ ಇಷ್ಟ, ಬೆಂಗಳೂರಲ್ಲಿ ಶಾಪಿಂಗ್ ಮಾಡೋದು ಅಂತ. ಆದ್ರೆ ನಂಗೆ ದಾವಣಗೆರೆ, ನಮ್ಮೂರ್ ದಾವಣಗೆರೆ, ಅಲ್ಲಿ ಇಷ್ಟ. ಟಕ್ ಅಂತ ಹೋಗಿ ಟಕ್ ಅಂತ ಬರ್ಬೋದು. ನಮ್ಮ ಯಜಮಾನ್ರ ಜೊತೆಗೆ ಹೋಗಿ ಬರ್ತಿದ್ದೆ. ಅವರನ್ನ ತುಂಬಾ ಮಿಸ್ ಮಾಡ್ಕೊಂತೀನಿ, ನಮ್ಮ ಯಜಮಾನ್ರನ್ನ. ಇವಾಗ ನನ್ ಮಗಳು ಯಾವಾಗೂ ಬೆಂಗಳೂರಿಗೆ ಬಂದ್ರೆ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾಳೆ, ಶಾಪಿಂಗ್ ಮಾಡಿಸ್ತಾಳೆ, ಎಲ್ಲ ಮಾಡ್ತಾಳೆ. ಅವಳ ಮನೆ ಗೃಹಪ್ರವೇಶ ಸದ್ಯ ಬರ್ತಾ ಇದೆ. ಹಾಗಾಗಿ ಸೀರೆ ಎಲ್ಲ ಸ್ಟಿಚಿಂಗ್ ಕೊಡೋದಿದೆ. ಸ್ವಲ್ಪ ಕಂಚಿಯಿಂದನೂ ಸೀರೆ ತಂದಿದ್ಲು. ನಾನು ದಾವಣಗೆರೆ ಎಕ್ಸ್ಕ್ಲೂಸ್ ಅಲ್ಲಿ ಸೀರೆ ತಗೊಂಡಿದ್ದೇನೆ ಸುಮಾರು. ಅದನ್ನೆಲ್ಲ ಚನ್ನಬಸಪ್ಪ ಅಂಗಡಿ, ಅವರಿಗೆ ಶಾರ್ಟ್ ಫಾರ್ಮ್ ಎಕ್ಸ್ಕ್ಲೂಸಿವ್ ಒಂದು ಅದೇ ರೂಢಿ ಆಗಿದೆ. ಚನ್ನಬಸಪ್ಪ ಅಂಗಡಿಲಿ ತಗೊಂಡಿದ್ದೇವೆ. ಅದೇ ಬ್ಲೌಸ್ ಸ್ಟಿಚಿಂಗ್ ಕೊಡೋಣ ಅಂತ ಹೊರಟಿದ್ದೇವೆ. ಅವಳು ಇದು ಬೇರೆ ಕಡೆ ಎಲ್ಲ ಶಾಪಿಂಗ್ ಮಾಡೋಣ ಅಂತ ಹೇಳಿದಾಳೆ. ಆಕ್ಚುಲಿ ಎಲ್ಲ ಮುಗಿಸ್ಕೊಂಡು ಆಮೇಲೆ ಮತ್ತೆ ಮೀಟ್ ಆಗ್ತೀವಿ ನಿಮ್ಗೆ. ಸೊ ಗೈಸ್, ಯಾವಾಗ್ಲೂ ನಾನು ಇವ್ರು ಬೆಂಗಳೂರಿಗೆ ಬಂದಾಗ ನಾನು, ನಮ್ಮ ಅಮ್ಮ, ನಮ್ಮ ಪಪ್ಪ 3 ಜನ ಹೋಗ್ತಾ ಇದ್ವಿ. ಬಟ್ ನಮ್ಮ ಪಪ್ಪ ಯಾವಾಗೂ ಅವ್ರು ನಮ್ ಜೊತೆಗೆ ಯಾವಾಗೂ ಬರ್ತಿದ್ರು. ಬಟ್ ಇವಾಗ ಅವ್ರಿಲ್ಲ. ತುಂಬಾ ಎಸ್ಪೆಷಲಿ ನಮ್ಮ ಅಮ್ಮ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾರೆ. ಬಟ್ ನಮ್ಮ ಪಪ್ಪ ಯಾವಾಗೂ ನಮ್ ಜೊತೆಗೆ ಇರ್ತಾರೆ, ಅದಂತೂ ಐ ಆಮ್ ಶೋರ್. ಅಂಡ್ ಇಲ್ಲಿಗೆ ಅಂತಲ್ಲ, ಇವನ್ ದಾವಣಗೆರೆಲ್ಲೂ ಅಷ್ಟೇ, ಯಾವಾಗೂ ನಮ್ಮ ಪಪ್ಪ ನಮ್ ಜೊತೆಗೇನೆ ಸೀರೆ ಎಲ್ಲ ಶಾಪಿಂಗ್ ಮಾಡ್ಬೇಕು. ಎಲ್ಲೇ ಇದ್ರುನು, ಯಾವ್ದೇ ಆದ್ರೂನು ನಮ್ಮ ಅಪ್ಪನೇ ನಮ್ ಜೊತೆ. ನಮಗ್ ಹೋಗಕ್ ಕೊಡ್ತಾನೆ ಇರ್ಲಿಲ್ಲ ಪಾಪ. ಅವರೇ ಯಾವಾಗೂ ಎಲ್ಲದಕ್ಕೂ ಕರ್ಕೊಂಡು ಹೋಗೋದು ಮಾಡೋದು ಎಲ್ಲ ಮಾಡ್ತಿದ್ರು. ಬಟ್ ಅವ್ರು ಇವಾಗೂ ನಮ್ ಜೊತೆಗಿದ್ದಾರೆ ಅಂತಾನೆ ನಾವು ಅನ್ಕೊಂಡು ಇರೋದು. ಅವ್ರು ಇದಾರೆ ನಮ್ ಜೊತೆಗೆ. ಹಾಗಾಗಿ ಸ್ವಲ್ಪ ಅಮ್ಮಂಗುನು ಬ್ಯಾಂಗ್ಳೂರ್ ಬಂದಿದ್ರಲ್ವಾ, ಅವರು ಶಿಫ್ಟಿಂಗ್ ಎಲ್ಲ ಮಾಡ್ಕೊಂಡು ಅದ್ರದ್ದು ಮನೇಲೆಲ್ಲ ಜೋಡಿಸ್ಕೊಂಡು ಎಲ್ಲ ಆಗಿತ್ತು, ಬೋರ್ ಆಗ್ತಿತ್ತು. ಸರಿ ಬಿಡು, ಇನ್ನೇನೋ ಹತ್ರ ಬರ್ತಾ ಇದೆ, ಸ್ವಲ್ಪ ಸೀರೆ ಎಲ್ಲ ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡ್ ಬಂದ್ಬಿಡೋಣ. ಹಂಗೆ ನಾವು ಹೋಗ್ತಾ ಹೋಗ್ತಾ ಇಷ್ಟು ದಿನ ಟೈಮ್ ಆಗೋಗ್ಬಿಟ್ಟಿದೆ. ಮತ್ತೆ ಇನ್ನೇನ್ ಹತ್ರ ಇದ್ದಾಗ ಜನಕ್ಕೆ ಇನ್ವೈಟ್ ಮಾಡೋದು, ಆಮೇಲೆ ಮನೆ ಎಂಡಿಂಗ್ ಸ್ಟೇಜ್ ಅಲ್ಲಿ ಇರುತ್ತೆ, ಟೈಮಲ್ಲಿ ಫುಲ್ ಬಿಸಿ ಆಗಿರ್ತೀವಿ, ಸ್ಕೂಲ್ ಸ್ಟಾರ್ಟ್ ಆಗಿರುತ್ತೆ. ಹಾಗಾಗಿ ಇವಾಗ ಹೋಗಿ ರೆಡಿ, ಆಲ್ಮೋಸ್ಟ್ ಯಾವಾಗ್ಲೂ ಸ್ವಲ್ಪ ಮುಂಚೆನೆ ರೆಡಿ ಆಗಿದ್ರೆ ನಮ್ಗೂ ಹೆಲ್ಪ್ ಆಗತ್ತೆ. ಹಾಗಾಗಿ ನಮ್ಮ ಅಮ್ಮಂಗೂ ಒಂದ್ ಸ್ವಲ್ಪ ಕಮರ್ಷಿಯಲ್ ಸಿಟಿ ಕರ್ಕೊಂಡು ಹೋದಂಗೂ ಆಯ್ತು, ಮತ್ತೆ ಸ್ವಲ್ಪ ಶಾಪಿಂಗ್ ಮಾಡ್ದಂಗೂ ಆಯ್ತು. ಅವ್ರಿಗೂ ಸ್ವಲ್ಪ ಚೇಂಜ್ ಇರುತ್ತೆ. ಬೆಂಗಳೂರು ಬಂದ ತಕ್ಷಣ ಎಲ್ಲೋ ಒಂದ್ ಕಡೆ ಇದೀವಿ, ಮೂಲೆಲ್ಲ ಒಂಥರ ಅವ್ರಿಗೂ ಬೋರ್ ಆಗ್ಬಾರ್ದಲ್ವಾ. ಸೊ ಹಂಗಾಗಿ ಹೋಗೋಣ ಅಂತ. ಸೊ ಬನ್ನಿ, ನಾವು ಅಲ್ಲಿ ಹೋದಾಗ ಏನೇನ್ ಶಾಪಿಂಗ್ ಮಾಡಿದ್ವಿ, ಏನೇನ್ ಮಾಡಿದ್ವಿ ಅಂತ ನಿಮ್ಗೆ ತೋರಿಸ್ತೀವಿ. ಸೊ ನಾವು ಮೈಸೂರು ಉದ್ಯೋಗ ಶಾಪಿಗೆ ಬಂದಿದ್ದೀವಿ. ಅಂಡ್ ಅಲ್ಲಿ ನಾನು ನೋಡ್ಬೇಕು ಯಾವ ರೀತಿ ನನಗೆ KSIC ಸ್ಯಾರೀಸಿಗೆ ಬ್ಲೌಸ್ ಸಿಗುತ್ತೆ ಅಂತ.
ಆಕ್ಚುಲಿ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್. ನಂದು ಒಂದ್ ರೀಲ್ ನಂದು ನನ್ನ ಫ್ರೆಂಡ್ ಇಂದು ಮಿಲಿಯನ್ ವ್ಯೂಸ್ ಆಗಿತ್ತು. ಸೊ ಆ ಸ್ಯಾರಿನೂ ನಾನು ಇಲ್ಲೇ ಪರ್ಚೇಸ್ ಮಾಡಿದ್ದು. ಸೊ ಇಲ್ಲಿ ನಾನು ಡಾರ್ಕ್ ಪಿಂಕ್ಗೆ ಆಮೇಲೆ ಈ ರೆಡ್ ಸ್ಯಾರೀಸ್ಗೆ ಸೊ ಅವರು ಗ್ರೀನ್ ಆಪ್ಷನ್ ಕೊಟ್ಟಿದ್ರು ಮುಂಚೆ, ಬಟ್ ನೋಡ್ಬೇಕು ನಂಗೆ ಅದೇ ಯಾವ ರೀತಿ ಹೇರ್ ಕಾಣಿಸುತ್ತೆ ವರ್ಕ್ ಎಲ್ಲ ಎಂಬ್ರಾಯ್ಡರಿ ವರ್ಕ್ ಎಲ್ಲ ಮಾಡಿದ್ಮೇಲೆ. ಅಂಡ್ ನನ್ನ ಡಾರ್ಕ್ ಪಿಂಕ್ ಆ ಸ್ಯಾರಿಗೂ ಒಂದು ಲಕ್ಕಿಲಿ ಒಂದು ಪರ್ಫೆಕ್ಟ್ ಮ್ಯಾಚಿಂಗ್ ಸಿಕ್ಕಿದೆ. ಸೊ ಅದಕ್ಕೆ ತುಂಬಾ ಬೇಗನೆ ಸಿಕ್ತು. ಬಟ್ ಈ ರೆಡ್ ಸ್ಯಾರಿಗೆ ನಾನು ತುಂಬಾ ನೋಡ್ತಾ ಇದ್ದೀನಿ, ಯಾಕಂದ್ರೆ ಅಲ್ಲಿ ಗ್ರೀನು ಮತ್ತೆ ಆಫ್ ವೈಟ್ ತುಂಬಾ ಆಪ್ಷನ್ಸ್ ಇದೆ. ಸೊ ಫೈನಲಿ ಒಂದ್ ತಗೊಂಡಿದೀವಿ. ಅಂಡ್ ಅದಾದ ನಂತರ ಅಲ್ಲಿ ನಮ್ಮ ಅಮ್ಮ ಒಂದು ಸೀರೆಗೆ ಬ್ಲೌಸ್ ನೋಡ್ಬೇಕಾಗಿತ್ತು. ಸೊ ಇಲ್ಲಿ ಇಬ್ರಾಹಿಂ ಸ್ಟ್ರೀಟ್ ಹತ್ರ ಒಂದು ಶಾಪ್ ಇದೆ, ಸಫಿನಾ ಪ್ಲಾಜಾ ಐ ಥಿಂಕ್. ಸೊ ಅಲ್ಲಿ ಬಂದು ಅಲ್ಲೊಂದು ಬ್ಲೌಸ್ ಎಲ್ಲ ತಗೊಂಡು ಅವ್ರಿಗೆ ಬೇಕಾಗಿರೋಂಥದ್ದು. ದೆನ್ ಸ್ವಲ್ಪ ಅವರು ಬ್ಯಾಗ್ಸ್ ಏನೋ ತಗೋಬೇಕಾಗಿತ್ತು, ಹ್ಯಾಂಡ್ ಬ್ಯಾಗ್ಸ್. ಅಂಡ್ ನಾನು ಆಸ್ ಯೂಶುವಲ್ ಸ್ವಲ್ಪ ಟಾಪ್ಸ್, ಇಯರಿಂಗ್ಸ್ ಎಲ್ಲ ತಗೊಂಡು ಫೈನಲಿ ನಮ್ಮ ಬೊಟಿಕ್ಗೆ ಬಂದ್ವಿ. ಸೊ ನಾನು ನನ್ನ ಸ್ಯಾರೀಸ್ ಎಲ್ಲಾ ಬ್ಲೌಸಸ್ ಇಲ್ಲೇ ಕೊಡೋದು. ಬೆಂಗಳೂರು ಬಂದಾಗಿಂದ ಅಂತೂ ನಾನು ಇಲ್ಲೇ ಕಮರ್ಷಿಯಲ್ ಸ್ಟ್ರೀಟ್ ಹತ್ರನೇ ಇರೋಂತ ಶಾಪ್ ಅಲ್ಲೇ ಕೊಡೋದು. ಅವರಂತೂ ತುಂಬಾ ಸಪೋರ್ಟಿವ್ ಇದ್ದಾರೆ. ತುಂಬಾ ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಆಲ್ಮೋಸ್ಟ್ ನಂಗೆ ಏನಾದ್ರು ಒಂದು 2 days ಅಲ್ಲೇ 3 days ಅಲ್ಲೇ ಬೇಕು ಅಂದ್ರೆ ತುಂಬಾ ಫಾಸ್ಟ್ ಸರ್ವಿಸ್ ಇದೆ. ಅಂಡ್ ಎಂಬ್ರಾಯ್ಡರಿ ಡಿಸೈನು ಅಷ್ಟೇ ಎಲ್ಲ ನೀಟಾಗಿ, ಬ್ಲೌಸಸ್ ಎಲ್ಲಾನು ಅಷ್ಟೇ ನೀಟಾಗಿ ಪರ್ಫೆಕ್ಟ್ ಫಿನಿಶಿಂಗ್ ಬರುತ್ತೆ. ಎಸ್ಪೆಷಲಿ ನನ್ಗಂತೂ ಸೆಟ್ ಆಗಿದೆ. ಸೊ ಈಗ ನಮ್ಮ ಅಮ್ಮನೂ ಇವಾಗ ರೀಸೆಂಟ್ ಆಗಿ ಅವರು ಬ್ಯಾಂಗ್ಳೂರ್ ಶಿಫ್ಟ್ ಆಗಿದ್ದಾರೆ. ಹಾಗಾಗಿ ಅವ್ರದ್ದು ಈ ಸ್ಯಾರೀಸ್ ಎಲ್ಲ ಸ್ವಲ್ಪ ಗೃಹಪ್ರವೇಶ ಕೊಡುವಂತದಿತ್ತು. ಹಾಗಾಗಿ ಅವ್ರು ಇಲ್ಲೇ ಫಸ್ಟ್ ಟ್ರೈ ಮಾಡೋಣ, ನೋಡೋಣ. ಯಾಕಂದ್ರೆ ಇವ್ರ ಹತ್ರ ಆಲ್ಮೋಸ್ಟ್ ನನ್ನೆಲ್ಲಾ ಸೀರೆ ಬ್ಲೌಸಸ್ ಅಂತೂ ನಾನು ಆಲ್ಮೋಸ್ಟ್ ಇವ್ರ ಹತ್ರನೇ ಕೊಟ್ಟಿರೋ ಅಂತದ್ದು. ಸೊ ಅಮ್ಮಂಗೂ ಇಲ್ಲೇನೆ ಟ್ರೈ ಮಾಡಿ ಚೆನ್ನಾಗೇ ಬರುತ್ತೆ, ಏನು ಪ್ರಾಬ್ಲಮ್ ಇರಲ್ಲ ಅಂತ ಕರ್ಕೊಂಡ್ ಬಂದಿದ್ದೀನಿ. ಸೊ ಅವರು ಒಂದಿಷ್ಟು ಡಿಸೈನ್ಸ್ ಎಲ್ಲ ಹೇಳಿ ಮಾಡಿಸಿದ್ದಾರೆ. ಅಂಡ್ ನಾನು ಕೆಲವೊಂದೆಲ್ಲ ಮುಂಚೆನೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಕೊಂಡು ಹೋಗಿದ್ದೆ. ಎಂಬ್ರಾಯ್ಡರಿ ಡಿಸೈನ್ಸ್ ಎಲ್ಲ ಅದೇ ತರ ಬೇಕಿತ್ತು ನಂಗೂನು. ಸೊ ಹಾಗಾಗಿ ನನ್ಗೆ ಹೇಳಿದೀನಿ. ಅವರು ಕೆಲವೊಂದು ಬೇರೆ ಬೇರೆ ಡಿಸೈನ್ಸ್ ಎಲ್ಲ ತೋರಿಸಿದ್ದಾರೆ. ನೋಡ್ಬೇಕು ಫೈನಲ್ ಔಟ್ಕಮ್ ಹೇಗ್ ಬರುತ್ತೆ ಅಂತ. ಅಂಡ್ ಅದಾದ ನಂತರ ಸ್ವಲ್ಪ ಅಮ್ಮಂಗ್ ಹಸ್ವಾಗ್ತಾ ಇತ್ತು. ಅಲ್ಲೇ ಸ್ವಲ್ಪ ಚಾಟ್ಸ್ ಎಲ್ಲ ತಿನ್ಕೊಂಡು ಸಿಕ್ಕಾಬಡೆ ತಲೆನೂ ನೋವ್ತಾ ಇತ್ತು. ಯಾಕಂದ್ರೆ ನಾವು ಹೋಗಿದ್ದು ಸ್ಯಾಟರ್ಡೆ ವೀಕೆಂಡ್, ರಶ್ ಇತ್ತು ಬೇರೆ. ಅಂಡ್ ಅಲ್ಲೇ ಸ್ವಲ್ಪ ಟೀ ಎಲ್ಲ ಕುಡ್ದು ಮನೆಗ್ ಬಂದ. ನಾವು ಶಾಪಿಂಗ್ ಮಾಡ್ಕೊಂಡು ಟೈಲರ್ ಶಾಪಿಗೆಲ್ಲ ಹೋಗಿ ಎಲ್ಲ ಮುಗಿಸ್ಕೊಂಡು ಇವಾಗ ಫೈನಲಿ ಬಂದಿದೀವಿ. ಟೈಮ್ ಎಷ್ಟಂದ್ರೆ 9:30. 1 ಗಂಟೆಗೆ ಹೋದವರು 9:30 ಬಂದಿದೀವಿ. ಸರ್ ನಮ್ಮ ಅಮ್ಮಂಗ್ ಕೇಳೋಣ ಹೆಂಗಿತ್ತು ಇವತ್ತು ಕಮರ್ಷಿಯಲ್ ಸ್ಟ್ರೀಟ್ ಇಂದು. ಕಮರ್ಷಿಯಲ್ ಸ್ಟ್ರೀಟ್ ಏನ್ ಯಾವಾಗೂ ಚೆನ್ನಾಗೇ ಇರುತ್ತೆ. ಎಲ್ಲ ಮುಗಿಸ್ಕೊಂಡು ಇವಾಗ ಬಂದ್ವಿ. ಮತ್ತೆ ಏನಿಲ್ಲ. ನಿಮ್ಮ ಶಿವಮೊಗ್ಗಕ್ಕೂ ದಾವಣಗೆರೆಗೂ ಆಮೇಲೆ ಇಲ್ಲಿಗೂ ಅಲ್ಲಿ ಹೆಂಗ್ ಬ್ಲೌಸ್ ಸ್ಟಿಚ್ ಮಾಡಿ ಅಲ್ಲಿ ಬ್ಲೌಸ್ ಇಷ್ಟೊತ್ತಿಗೆ ಸುಮಾರು ಒಂದ್ 4-5 ಸರಿ ಹೋಗಿ ಒಂದ್ 4 ಬ್ಲೌಸ್ ಕೊಟ್ಟು ಆರಾಮ್ ಬರ್ಬೋದಿತ್ತು. ಇದು ಟೈಮ್ ಜಾಸ್ತಿ ಆಯ್ತು. ಬೆಂಗಳೂರಲ್ವಾ, ಟ್ರಾಫಿಕ್ ಎಲ್ಲ ನೋಡಿದ್ದೆಲ್ಲ ತಗೊಬೇಕು ಅನ್ಸುತ್ತೆ. ಸರಿ ಶಾಪಿಂಗ್ ಎಲ್ಲ ಮಾಡಿದ್ವಿ. ವಿಡಿಯೋಸ್ ಎಲ್ಲ ಮಾಡಿ ಹಾಕ್ತಾ ಇರ್ತಾಳೆ ನಮ್ಮ ಮಗಳು. ಎಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ. ಸೊ ಗೈಸ್, ಇವತ್ತಾಗಿತ್ತು ನಮ್ಮ ಕಮರ್ಷಿಯಲ್ ಸ್ಟ್ರೀಟಿನ ವ್ಲಾಗ್. ಸೊ ಸ್ಟೇ ಟ್ಯೂನ್ ಫಾರ್ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಅಂಡ್ ಪ್ಲೀಸ್ ಸಪೋರ್ಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.